ಒಂದು ಪ್ರಾಪರ್ ಗಂಡಸರು ಗಾಡಿ ಯಾವ ತರ ಇರುತ್ತೆ ಅಂತ ನಿಮ್ಗೆ ಏನಾದ್ರೂ ಕ್ವೆಶನ್ ಇತ್ತು ಅಂದ್ರೆ ಒಂದ್ಸಲ ಇದನ್ನ ನೋಡಿ, ಚಾನ್ಸ್ ಸಿಕ್ಕಿದ್ರೆ ಒಂದ್ಸಲ ಓಡಿಸಿ. ಯಾಕಂದ್ರೆ ನನ್ನೇ ನಂಬ್ಕೊಂಡು ಬಂದಿರ್ತಾರೆ, ನಾನೇನಾದ್ರು ಹೆಚ್ಚಿಕೊಡ್ಬಿಟ್ರೆ ಏನ್ ಮಾಡ್ಲಿ. ನಾನು ಇನ್ನು 30% ಥ್ರಾಟಲ್ ಅಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಥ್ರಾಟಲ್ ಹೆಂಗ್ ನುಗ್ಗುತ್ತೆ ಅಂದ್ರೆ ಈ ಗಾಡಿ. ಬಲಿಸ್ಟಿಕಲ್ ಬೀಜ ಬೈಕ್ ಬರ್ತದದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದಕ್ಕೆ ಪೆಟ್ರೋಲ್ ಇಲ್ಲ, ಅದು ಎಲೆಕ್ಟ್ರಿಕ್. ಅದ್ರದ್ದು ಸೇರಿಸಿದೆ ಕುಡಿತದೆ. ಎಂತ ಕುಡುಕನ್ನು ನನ್ ಗೆಳೆಯನ್ ಮಾಡ್ಕೊಂಬಿಟ್ಟೆ. ಇದೆಲ್ಲ ಫ್ಯಾಕ್ಟ್ರಿ ಪೇಂಟಾ? 24,000 ಸಮಥಿಂಗ್ ಏನೋ. 24,000. ಒಂದು 2 years ಬ್ಯಾಕ್ ಇಂದ 2 lakhs ಕೇಳಿದ್ರು ಅಪ್ಪನ ಹತ್ರ ಸೇಲ್ ಮಾಡ್ತೀರಾ ಅಂತ. ನಾವು ಯಾರು ಕೊಡದೆ ಆಗಿಂದ ನಮ್ಗೆ ಇಟ್ಕೊಂಡಿದ್ವಿ. ಅರ್ಧ ವಿಡಿಯೋ ಫುಲ್ ಆಫ್ ಮಾಡ್ಕೊಳ್ಳೋದೇ ಆಯ್ತಾ ಅಂತ. ಬೆಳಗ್ಗೆ ಬಂದ್ಬಿಡ್ತಾವ ಮನೆ ಕೆಲಸ ಇಲ್ದಿರ. ಸಾಫ್ಟ್ವೇರ್ ಅಪ್ಡೇಟ್ ಬಂದ್ರು ಕೊಟ್ಬಿಡ್ತೀರಲ್ವಾ ಫ್ರೀ ಆಗಿ? ಎಲ್ಲ ಕಂಪ್ಲೀಟ್ ಫ್ರೀ. ನೀನೇನ್ ಗುರು ಬಂದು ನೆರಳಲ್ಲಿ ಮಲಗಿದ್ಯಾ? ಕಪ್ಪಾಗ ಬಾಡಿಲಿ ಇನ್ನೇನು ಉಳ್ದಿದೆ? ಕೈಯೆಲ್ಲ ಉಳ್ದಿದೆ ಅಲ್ವಾ? ನಾನು ಇದ್ರ ಡೀಟೇಲ್ ಹುಡ್ಕೋಸ್ಕರ ಸುಮಾರು ಪೇಜ್ ಆಡ್ಬಿಟ್ಟೆ ಗುರು, ಎಲ್ಲೂ ಸಿಗ್ಲಿಲ್ಲ. ನಾನು ಫಸ್ಟ್ ನೀವು ಈ ಗಾಡಿ ಇದೆ ಅಂದಾಗ ನಂಗೆ ಡೌಟ್ ಆಗ್ಬಿಟ್ಟಿತ್ತು, ಈ ತರನು ಗಾಡಿ ಇರುತ್ತಾ ಅಂತ. ಈಗೂ ಉಂಟಾ? ಈಗೂ ಸಾಧ್ಯನಾ? ಇವತ್ತು ನಮ್ಮ ಚಾನೆಲ್ ಅಲ್ಲಿ ನಾವು ತೋರಿಸ್ತಾ ಇರೋದು SD ಮೊನಾರ್ಕ್ ಅಂತ. ಎಮ್ಮು ಮೇಲೆ ಕಿರೀಟ ಇದೆ. ಈ ಕ್ರೌನ್ ಇವ್ರು ಹಾಕ್ಸಿರೋದು ಅನ್ಕೋಬಿಟ್ಟಿದೆ, ಶೋರೂಮ್ ಇಂದಾನೆ ಬಂದಿರೋದಂತ ಇದು. ನೀವು ಯೂಟ್ಯೂಬ್ ಎಲ್ಲ ನೋಡಲ್ವಾ? ನಂದಿದೆ ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ನಾನು ಆಲ್ರೆಡಿ ಒಂದ್ಸಲ ಹಳೆ ಜಾವಾ 350ನ ರಿವ್ಯೂ ಮಾಡಿದ್ದೆ. ಗಾಡಿ ನೋಡಕ್ ಹಂಗೆ ಇದೆ. ಏನಕ್ಕೆ ಅಂದ್ರೆ ಸೇಮ್ ಚಾಸಿ ಸೇಮ್ ಬಾಡಿ ಟೈಪ್. ನಾನು ಮಾಡಿದ್ದು ಟ್ವಿನ್ ಸಿಲಿಂಡರ್, ಇದು ಸಿಂಗಲ್ ಸಿಲಿಂಡರ್. ಅಂಕಲ್ ತಗೊಂಡಿದ್ರು ಫಸ್ಟ್ ಈ ಗಾಡಿನ, ಅದರಿಂದ ಅಪ್ಪ ಸೆಕೆಂಡ್ ಓನರ್ ಆಗಿ ನಾವು ಇಟ್ಕೊಂಡಿರೋದು. ಈಗ 1995 ಮಾಡಲ್ ಈ ಗಾಡಿ ಇರೋದು. ಫಸ್ಟ್ ಆಯಿಲ್ ದೆನ್ ಪೆಟ್ರೋಲ್. ಒಳ್ಳೆ ಲೆಗ್ ವರ್ಕೌಟ್. ಫ್ರಂಟ್ ಅಲ್ಲಿ ನೋಡಿದ್ರೆ ಇನ್ವರ್ಟೆಡ್ ತರ ಕಾಣುತ್ತೆ, ಆದ್ರೆ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಮೇಲ್ಗಡೆ ಒಂದು ಕವರಿಂಗ್ ಹಾಕಿರೋದು. ಇದು ಫಸ್ಟ್ ಗೇರು ಈ ತರ 87,802 ಕಿಲೋಮೀಟರ್ ಓಡಿದ ಗಾಡಿ. ನಾವಿವತ್ತು ಓಡಿಸ್ತಾ ಇರುವಂತ ಗಾಡಿ SD ಮೊನಾರ್ಕ್ 250 ಅಂತ. ಇದ್ರದ್ದು ಸ್ಪೆಷಾಲಿಟಿ ಏನು ಅಂದ್ರೆ, ಇದು ಮೈಸೂರಲ್ಲಿ ಬಂದಿದ್ದು 17 ಗಾಡಿ ಅಷ್ಟೇ. ಲೈಕ್ ನಾನು ಈಗ ನೋಡಿದಂಗೆ ಒಂದ್ 2 ಗಾಡಿ ನೋಡಿದೀನಿ ಅಷ್ಟೇ. SD ಜಾವಾ ಬಂದಿದ್ದು ಜೆಕೋಸ್ಲೋವಾಕಿಯಾ ಇಂದ, ಆದ್ರೆ ಇದು ಮೇಜರ್ ಆಗಿ ಪ್ರೊಡಕ್ಷನ್ ಆಗ್ತಾ ಇದ್ದು ನಮ್ಮ ಮೈಸೂರಿನ ಐಡಿಯಲ್ ಜಾವಾ ಫ್ಯಾಕ್ಟರಿಯಲ್ಲಿ. ಈ ಗಾಡಿ 90s ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ 96 ಅಲ್ಲಿ ಎಂಡ್ ಆಯ್ತು. ಐಡಿಯಲ್ ಜಾವಾ ಕಂಪನಿ ಕೂಡ ಕ್ಲೋಸ್ ಆಗಿತ್ತು. ಅದಾದ್ಮೇಲೆ ಸುಮಾರು ಅಸೆಂಬ್ಲಿ ಆಗದೆ ಇರುವಂತ ಗಾಡಿಗಳು, ಪಾರ್ಟ್ಸ್ ಗಳು ಎಲ್ಲ ಏನಿತ್ತು ಅದನ್ನ ಉಂಡೆ ಲೆಕ್ಕದಲ್ಲೆಲ್ಲ ಸೇಲ್ ಮಾಡ್ಬಿಟ್ಟಿದ್ರು. ಅವಾಗ ಜಮಾನ್ದಲ್ಲಿ ಯಾರ್ಯಾರೋ ಎತ್ಕೊಂಡು ಹೋಗಿ ಅದನ್ನೆಲ್ಲ ಸೇರಿಸಿ ಒಂದು ಗಾಡಿ ಮಾಡಿ ಇವಾಗ ಕಲೆಕ್ಟರ್ ಗಳಿಗೆ ಕೊಡ್ತಾ ಇದಾರೆ. ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ಇದರಲ್ಲಿ ಒಂದು ಅಪ್ರೇಟ್ ಹ್ಯಾಂಡಲ್ ಬಾರ್ ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಪೀಡೋಮೀಟರ್ ಇದೆ, ಟ್ಯಾಕೋಮೀಟರ್ ಇಲ್ಲ. ಇಷ್ಟೇನಾ? ಇದು ಲಾಕ್ ಇಲ್ವಾ? ಇದರಲ್ಲಿ 14 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇರೋದು. ಆನ್ ಅನ್ ಆವರೇಜ್ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೂ ಒಂದು ಫುಲ್ ಟ್ಯಾಂಕ್ ಅಲ್ಲಿ 280 ಕಿಲೋಮೀಟರ್ ಹೋಗ್ಬೋದು. ಇದರಲ್ಲಿ ಸೇಮ್ ರೋಡ್ ಕಿಂಗ್ ಎಂಜಿನ್ ಇರೋದು. ಆದ್ರೆ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ರೋಡ್ ಕಿಂಗ್ ಅಲ್ಲಿ ಇರುವಂತ ಚಾಸಿ, ಇದ್ರಲ್ಲಿರುವಂತ ಚಾಸಿ ಬೇರೆ ಬೇರೆ. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಆಗಿನ ಟೈಮಲ್ಲಿ ಇಡೀ ಫ್ಯಾಮಿಲಿನೇ ಕುತ್ಕೊಂಡು ಹೋಗ್ತಿದ್ರು ಇದ್ರ ಮೇಲೆ. ಇಲ್ಲಿ ಗಂಡ ಹೆಂಡತಿ, ಇಲ್ಲೊಂದು ಮಗು, 2ನೇ ಮಗು ಇದ್ರೆ ಇದ್ರ ಮೇಲೆ. ಅವಾಗಿನ ಟೈಮಲ್ಲಿ SD ಗಾಡಿಗಳು, ಜಾವಾ ಗಾಡಿಗಳು ಫೇಮಸ್ ಆಗಿತ್ತು. ಎಸ್ಪೆಷಲಿ ರೋಡ್ ಕಿಂಗ್ ಗಾಡಿಗಳು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹವಾ ಮಾಡ್ತಿತ್ತು. ಅವಾಗ SD ಅವರು ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ, ನಾವೇನಕ್ಕೆ ಒಂದು ಟೂರಿಂಗ್ ಗಾಡಿನ ಮಾಡಬಾರದು ಅಂತ. ನಾನು ಇದು ತನಕ ಓಡಿಸಿರುವಂತ 2 ಸ್ಟ್ರೋಕ್ ಗಳಲ್ಲೇನೆ ಮೋಸ್ಟ್ ಕಂಫರ್ಟಬಲ್ ಗಾಡಿ ಅಂದ್ರೆ ಇದೆ. ಅವಾಗಿನ ಕಾಲದಲ್ಲಿ SD ಅವರು ಟೂರಿಂಗ್ ಗೆ ಏನೇನ್ ಬೇಕು ಎಲ್ಲ ಎಸೆನ್ಸ್ ಹಾಕಿ ಮಾಡಿರುವಂತ ಬೈಕ್ ಇದು. ನಾನು ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದ್ರೆ, ಇಲ್ಲಿಗೆ ಬ್ರೇಕ್ ಬೇಕು ಅಂತ ಜನ ಹೇಳ್ತಾರಲ್ಲ, ಓಬೆನ್ ರಾ ಓಡಿಸೋದ್ನಲ್ಲ, ಅದು ಇಲ್ಲಿ ಕೊಟ್ಟಿದ್ದಾರೆ ಬ್ರೇಕ್. ಎಷ್ಟು ಸಲ ಕ್ಲೋಸ್ ಕಾಲ್ ಆಯ್ತು ಗೊತ್ತಾ ನನಗೆ. ಇದಾ ನಿಮ್ಮ ಹೆಸರು ಹಾಕೋಬೋದಾ ಬ್ಯಾಡ್ಜ್? ವಾಟರ್ ಪ್ರೂಫ್ ಕಂಪ್ಲೀಟ್. ನಿಮ್ದು ಇಷ್ಟು ಬರುತ್ತಲ್ವಾ ಕ್ಲಾಸಿಕ್? ನಾರ್ಮಲ್ SD ಅಲ್ಲಿ 16 ಮತ್ತೆ 17 ಇಂಚ್ ವೀಲ್ ಗಳು ಬಂದ್ರೆ, ಇದರಲ್ಲಿ 18 ಇಂಚ್ ವೀಲ್ ಗಳನ್ನ ಹಾಕಿದ್ರು. ಫ್ರಂಟ್ ಅಲ್ಲಿ 18 ಇಂಚ್ ಟೈರ್ ಇದೆ. ಇದರಲ್ಲಿ ಸ್ಪೋಕ್ ವೀಲ್ ಬರುತ್ತೆ, ಮುಂದ್ಗಡೆ ಡ್ರಮ್ ಬ್ರೇಕ್ ಇದೆ. ಹಿಂದ್ಗಡೆನು ಇದರಲ್ಲಿ 18 ಇಂಚ್ ಟೈರ್ ಗಳನ್ನ ಕೊಟ್ಟಿರೋದು. ಹೈವೇ ಅಲ್ಲಿ ಸ್ವಲ್ಪ ಬೆಟರ್ ಟಾಪ್ ಸ್ಪೀಡ್ ಸಿಗ್ಲಿ, ಸ್ವಲ್ಪ ಬೆಟರ್ ಸ್ಟೆಬಿಲಿಟಿ ಇರ್ಲಿ ಅಂತ. ಆಕ್ಚುಲಿ ಅದು ಈ ಗಾಡಿನ ಓಡಿಸಬೇಕಾದ್ರೆ ಫೀಲ್ ಆಗುತ್ತೆ. ಇದು 110 ಟಾಪ್ ಸ್ಪೀಡ್ ಹೋಗುತ್ತೆ, 60ರಿಂದ 80 ಇದರಲ್ಲಿ ಪ್ರಾಪರ್ ಆಗಿರುವಂತ ಕ್ರೂಸಿಂಗ್ ಸ್ಪೀಡ್. ಒಂದು ಚೂರು ಬೇಜಾರಾಗೋದಿಲ್ಲ, ಒಂದು ಚೂರು ಸುಸ್ತಾಗೋದಿಲ್ಲ ಈ ಗಾಡಿನ ಓಡಿಸ್ಬೇಕಾದ್ರೆ. ಮದುವೆ ಇನ್ನೊಂದು 6 ತಿಂಗಳಿರುವಾಗ 31st ಇದರಲ್ಲಿ ನಾನು ವಿರಾಜಪೇಟೆಯಲ್ಲಿ ಟೂರ್ ಹೋಗಿದ್ದೆ. ನಾನು ಆ ಟೈಮಲ್ಲಿ ನಾನು ಯಾರೋ ಒಂದು ಕೊಡಗ್ನೂರು ರೇಗಿಸ್ರು ಹುಡುಗಿರು ಅಂದ್ಬಿಟ್ಟು ಅವಾಗ ಚೆಚ್ಚಾಡಿದ್ದು 110 ಲೆಫ್ಟ್ ರೈಟ್. ಆಮೇಲೆ ಎಂಗೇಜ್ಮೆಂಟ್ ಆದ್ಮೇಲೆ ಸ್ಲೋ ಮಾಡ್ಬಿಟ್ರಾ? ಫುಲ್ ಸ್ಲೋ ಮಾಡ್ಬಿಟ್ಟೆ. ಯಾಕಂದ್ರೆ ನನ್ನೇ ನಂಬ್ಕೊಂಡು ಬಂದಿರ್ತಾರೆ, ನಾನೇನಾದ್ರು ಹೆಚ್ಚಿಕೊಡ್ಬಿಟ್ರೆ ಏನ್ ಮಾಡ್ಲಿ ಅಂತ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಸೌಂಡ್ಗೆ ತಲೆ ದಿಮ್ ಅಂತ ಇರುತ್ತೆ. ಈ ಗಾಡಿ ಇಷ್ಟು ಸೌಂಡ್ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಗಾಡಿನ ಓಡಿಸ್ತಾ ಕಾಲ್ ರಿಸೀವ್ ಮಾಡಿ ಮಾತಾಡಕ್ ಆಗೋದಿಲ್ಲ. ಸೈಡ್ಗೆ ಹಾಕ್ಬಿಟ್ಟೆ ಮಾತಾಡ್ಬೇಕು, ಗಾಡಿ ಆಫ್ ಮಾಡ್ಬಿಟ್ಟೆ ಮಾತಾಡ್ಬೇಕು.
ಮೈಸೂರಲ್ಲಿ ಏನು ಗುರು ಇಷ್ಟೊಂದು ಬಿಸಿಲಿದೆ. ನಮ್ಮ ಕಾರ್ಗಳು ಬೇರೆ ಮೊದಲೇ ಬ್ಲ್ಯಾಕ್ ಇದೆ. ನಾನು ಹಾಕಿರೋ ಔಟ್ಫಿಟ್ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಇದೆ. ನಾನು ಯೂಸ್ ಮಾಡೋ ಪರ್ಫ್ಯೂಮ್ ಅಷ್ಟೇ ಮ್ಯಾನ್ ಕಂಪನಿ ಬ್ಲ್ಯಾಕ್ ಅಂತ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮ್ಯಾನ್ ಕಂಪನಿ ಬ್ಲ್ಯಾಕ್ ಬಗ್ಗೆ ಹೇಳಿದ್ದೆ. ಇಷ್ಟು ತಿಂಗಳಾದ್ರೂ ನಾನು ಇದನ್ನೇ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡಿದ್ರು ಇದಿನ್ನೂ ಖಾಲಿನೂ ಆಗಿಲ್ಲ ಗುರು. ಏನಕ್ಕೆ ಅಂದ್ರೆ ದಿನಕ್ಕೆ ಒಂದು ಸಲ ಹಾಕ್ತೀನಿ ಅಷ್ಟೇ. ಸಂಜೆ ತನಕ ಪರ್ಫ್ಯೂಮ್ ಹಂಗೆ ಇರುತ್ತೆ. ಈ ಮ್ಯಾನ್ ಕಂಪನಿ ಬ್ಲ್ಯಾಕ್ ಪರ್ಫ್ಯೂಮ್ ನ ಯೂಸ್ ಮಾಡಕ್ ಶುರು ಮಾಡಿದಾಗಿಂದ ಸುಮಾರು ಜನ ಕೇಳಿದ್ದಾರೆ ಯಾವ್ದಿದು ಇಷ್ಟು ಚೆನ್ನಾಗಿದೆ ಅಂತ. ಆ ತರ ಜನ ಬಂದು ಕೇಳಿದಾಗ ಖುಷಿ ಆಗುತ್ತೆ ಗುರು. ಏನಕ್ಕೆ ಅಂದ್ರೆ ನಾವು ಹಾಕೋ ಬಟ್ಟೆಗಳು, ನಾವು ಹಾಕೋ ಪರ್ಫ್ಯೂಮು ನಮ್ಮ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ. ನಿಮ್ಗೂ ಏನಾದ್ರೂ ಮ್ಯಾನ್ ಕಂಪನಿ ಬ್ಲ್ಯಾಕ್ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಇವ್ರದೇ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ, ಅಮೆಝಾನ್ ಅಲ್ಲಿ, ಮಿಂತ್ರಾ ಅಲ್ಲಿ, ಯಾವ್ದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿದೆ ಎಲ್ಲಾ ಕಡೆ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ನಾನು ಈ ಪ್ರಾಡಕ್ಟ್ ನ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ನಿಮ್ಗೇನಾದ್ರು ಬೇಕು ಅಂದ್ರೆ ಪರ್ಚೇಸ್ ಮಾಡಿ. ಈ ತರ ಹಳೆ 2 ಸ್ಟ್ರೋಕ್ ಗಾಡಿಗಳನ್ನ ಓಡಿಸ್ಬೇಕಾದ್ರೆ ನಂಗೆ ರಿಯಲೈಸ್ ಆಗ್ತಿದೆ ನಾವ್ ಎಷ್ಟು ದೂರ ಬಂದ್ಬಿಟ್ಟಿದೀವಿ ಅಂತ. ಇದು 1990s ಅಲ್ಲಿ ಬಂದಂತ ಟೂರಿಂಗ್ ಗಾಡಿ, ಅದು 2026 ಅಲ್ಲಿ ಬಂದಿರುವಂತ ಟೂರಿಂಗ್ ಗಾಡಿ. 300 ವರ್ಷದಲ್ಲಿ ಈ ತರ ಗಾಡಿಗಳು ಬರೋಕ್ಕೆ ಎಷ್ಟು ಇಂಜಿನಿಯರಿಂಗ್ ಆಗಿದೆ. 30 ವರ್ಷದಲ್ಲಿ ಅದಕ್ಕೆ 100ರಷ್ಟು ಮಾಡ್ಬಿಟ್ಟಿದ್ದಾರೆ. ಇದು 2 ಸ್ಟ್ರೋಕ್, ಅದು ಎಲೆಕ್ಟ್ರಿಕ್. ಇದರಲ್ಲಿ ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್ ಮಾಡಿ ಹಾಕ್ಬೇಕು, ಅದನ್ನ ಚಾರ್ಜ್ಗೆ ಹಾಕ್ಬೇಕು. ಇನ್ನೊಂದು 20-30 ವರ್ಷ ಆದ್ರೆ ಇದೆಲ್ಲ ಮ್ಯೂಸಿಯಂ ಅಲ್ಲಿ ಇರೋದು ಗುರು. ಇದರಲ್ಲಿ 2 ಸೈಲೆನ್ಸರ್ ಇದೆ, ಆದ್ರೆ ಸಿಂಗಲ್ ಸಿಲಿಂಡರ್, ಏರ್ ಕೂಲ್ಡ್ ಇಂಜಿನ್, 246 cc ಇದೆ, 16 bhp ಇದೆ. ಇವಾಗ ನಾವು ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಇನ್ನೊಂದಷ್ಟು ವರ್ಷದಲ್ಲಿ ಪೆಟ್ರೋಲ್ ಸಿಗಲ್ಲ, ಈ ತರ ಗಾಡಿಗಳನ್ನ ಓಡಿಸಕ್ಕೆ ಅಂತ ಯೋಚನೆ ಮಾಡ್ತಾ ಇದೀವಿ. ಪೆಟ್ರೋಲ್ ಖಾಲಿ ಆಗಕ್ಕೆ ಇನ್ನೂ ಸುಮಾರು ವರ್ಷ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಬರುವಂತ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಈ ತರ ಗಾಡಿಗಳಿಗೆ ಸಿಗುವಂತ ಪಾರ್ಟ್ಸ್ ಖರ್ಚಂತ ಏನು ಸದ್ಯಕ್ಕೆ ಬಂದಿಲ್ಲ. ಕಾರ್ಬೇಟ್ರ್ ಒಂದು ರಬ್ಬರ್ ಬರುತ್ತೆ, ಒಂದು ನಿಲ್ಸಿ ಹಾಳಾಗುತ್ತೆ ಅಷ್ಟೇ. ಈ ತರ ಹಳೆ ಗಾಡಿಗಳು ತುಂಬಾನೇ ಲಿಮಿಟೆಡ್ ನಂಬರ್ ಅಲ್ಲಿ ಪ್ರೊಡಕ್ಷನ್ ಆಗಿತ್ತು. ಗಾಡಿಗೆ ಎಷ್ಟು ಬೇಕೋ ಅಷ್ಟು ಪಾರ್ಟ್ಸ್ ಗಳು ಮಾತ್ರ ಮಾಡಿದ್ರು. ಈಗ್ಲೂ ನೀವು ಈ ತರ ಗಾಡಿನ ಏನಾದ್ರು ತಗೊಂಡು ಪಾರ್ಟ್ಸ್ ಗಳನ್ನ ಹುಡುಕ್ತೀರಾ ಅಂದ್ರೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಟೈಲ್ ಲ್ಯಾಂಪ್ ನೋಡಿ ಏನ್ ಸಖತ್ತಾಗಿದೆ ಅಂತ. SD ಲೋಗೋನು ಅಷ್ಟೇ ಕ್ರೇಜಿ ಆಗಿದೆ. ಇದು ಒರಿಜಿನಲ್ ಗುರು. ಅದು ರೈಟ್ ಅಲ್ಲಿರೋ ಬಟನ್ ಏನ್ ಬ್ರೋ, ಆನ್ ಆಫ್ ಕಿಲ್ ಸ್ವಿಚ್ ಇತ್ತ? ಇವಾಗ್ಲೂ ಮೈಸೂರಲ್ಲಿ ಸುಮಾರು ಈ ತರ ಹಳೆ ಗಾಡಿಗಳು ಓಡಾಡ್ತಿದೆ, ಆದ್ರೆ ಯಾವ್ದು ಕೂಡ ಡೈಲಿ ಬೇಸಿಸ್ ಅಲ್ಲಿ ಓಡಾಡೋದಿಲ್ಲ. ವಾರಕ್ಕೊಂದ್ಸಲ ತೆಗಿತಾರೆ, ತಿಂಗಳಿಗೆ 2 ಸಲ ತೆಗಿತಾರೆ, ಒಂದ್ ರೌಂಡ್ ಹಾಕೊಂಡ್ ಬರ್ತಾರೆ, ಅದೇ ಅವರು ಖುಷಿ ಗುರು. ಒರಿಜಿನಾಲಿಟಿ ಅಂತ ಹೇಳಿದ್ರೆ ಸ್ಪೇರ್ಸ್ ಗಳದು ಜಾಸ್ತಿ ಇದೆ, ಚೈನೀಸ್ ಪ್ಯಾಕೆಟ್ಗಳು ಇಂಪಾರ್ಟೆಂಟ್. ನಾನು 3 ವರ್ಷ ಒಂದ್ಸಲ ನಾನು ಕ್ಲಚ್ ವೈರ್ ಸಮೇತ ನಾನು ಚೇಂಜ್ ಮಾಡಿಸಿಲ್ಲ. ನಾನು ಆಸ್ ಇಟ್ ಇಸ್ ಏನಿತ್ತು ಅದೇ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು ಗಾಡಿ. ಮತ್ತೆ ಈ ಕಳ್ತನ ಆಗೋದು ಅವೆಲ್ಲ ನಮ್ಮ ಯಾವ ಕಾರಣಕ್ಕೂ ನಮ್ಮಲ್ಲಿ ಏನು ಆಗಿಲ್ಲ. RX ಗಳನ್ನ ಎತ್ಕೊಂಡ್ಬಿಡ್ತಾರಲ್ಲ. ನಮ್ಮ ರೋಡ್ ಕಿಂಗ್ ಮಾತ್ರ ಯಾವ ಕಾರಣಕ್ಕೂ ಎತ್ಕೊಂಡು ಹೋಗಕ್ಕೂ ಆಗಲ್ಲ, ಒಂದ್ 4 ಜನ ಬೇಕು ಎತ್ಕೊಂಡು. ಇವಾಗ್ಲೂ ನಾನು ಈ ತರ 2 ಸ್ಟ್ರೋಕ್ ಗಾಡಿಗಳನ್ನ ಇಟ್ಟಿರೋರ್ನ ನೋಡಿದೀನಿ. ಇವ್ರ ಜೀವನ ವರ್ಕ್ ಆಗದೆ ಬೇರೆ ತರ ಗುರು. ಒಂದು ಸಲ ಅವ್ರ ಗಾಡಿಗಳ ವಿಚಾರ ಅಂತ ಬಂದ್ರೆ ಯಾವ ಲೆವೆಲ್ ಬೇಕಾದ್ರೂ ಕಷ್ಟಪಡಕ್ ರೆಡಿ ಇರ್ತಾರೆ. ಇದನ್ನ ಮೇಂಟೈನ್ ಮಾಡಕ್ ಆಗಿರುವಂತ ಖರ್ಚುಗಳಾಗಿರ್ಬೋದು, ಇದಕ್ಕೆ ಸಿಗಬೇಕಾಗಿರುವಂತ ಪಾರ್ಟ್ಸ್ ಗಳಾಗಿರ್ಬೋದು, ಇದಕ್ಕೆ ಹಾಕಬೇಕಾಗಿರುವಂತ ಟೈಮ್ ಆಗಿರ್ಬೋದು, ಎಲ್ಲಾನು ಅವ್ರ ಹತ್ರ ಇರುತ್ತೆ. ಕಾಂಪ್ರಮೈಸ್ ಆಗೋದಿಲ್ಲ. 4 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಈ ಗೇರ್ ನಾಬ್ ನ ಪ್ರೆಸ್ ಮಾಡಿ ಹಿಂದಕ್ಕೆ ಹಾಕೊಂಡ್ರೆ ಕಿಕ್ಕರ್ ಆಗುತ್ತೆ. ಈ ಗಾಡಿನಲ್ಲಿ ಇಲ್ಲಿ ಏನ್ ಕ್ಲಚ್ ನೋಡ್ತಾ ಇದೀರಾ, ಅದ್ರ ಜೊತೆಗೆ ಗೇರ್ ಲೆವರ್ ಅಲ್ಲೂ ಒಂದು ಕ್ಲಚ್ ಇರುತ್ತೆ. ಅಕಸ್ಮಾತ್ ನೀವು ಈ ಗಾಡಿನ ಓಡಿಸಬೇಕಾದ್ರೆ ಕ್ಲಚ್ ಲೆವರ್ ಏನಾದ್ರು ಕಟ್ ಆಯ್ತು ಹೈವೇನಲ್ಲಿ ಅಂದ್ರೆ ಗೇರ್ ಲೆವರ್ ಅಲ್ಲೇನೆ ಕಂಟ್ರೋಲ್ ಮಾಡ್ಕೊಂಡು ನ್ಯೂಟ್ರಲ್ ಹಾಕೊಂಡು ಹತ್ರದ ಮೆಕ್ಯಾನಿಕ್ ಶಾಪ್ ತನಕ ಎತ್ಕೊಂಡು ಹೋಗ್ಬೋದು. ವಾಟ್ ಅ ವಿಷನ್, ಎಂತ ಥಾಟ್ ಇದು. ಇವಾಗಿನ ಕಾಲದಲ್ಲಿ ಸುಮಾರು ಜನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗ್ಬಿಡಿದೆ ಅಂತ ಏನೇನೋ ಮೆಡಿಕೇಶನ್ ತಗೋತಾರೆ. ಅವರೆಲ್ಲ 1 ತಿಂಗಳು ಈ ಗಾಡಿ ನೋಡಿಸಿದ್ರೆ ಸಾಕು, ನೆಲ ಗುದ್ದಿ ನೀರ್ ತೆಗೆದು ಬಿಡ್ಬೋದು, ಅಷ್ಟು ಟೆಸ್ಟೋಸ್ಟಿರಾನ್ ಬರುತ್ತೆ. ಈ ಊರ ರಾಜ ಕಣು, ಕಿಂಗು. 2 ಸ್ಟ್ರೋಕ್ದು ಕ್ರೇಜ್ ಮಾತ್ರ ಹೋಗ್ತಾ ಇಲ್ಲ. ಯಾವ ಬೈಕ್ ಬಂದ್ರು 2 ಸ್ಟ್ರೋಕ್ ಅಂತ ಅದೆಲ್ಲ ಏನಿಲ್ಲ ಬ್ರೋ. ಪ್ರತಿ ಸಲ ಈ ತರ ಗಾಡಿಗಳು ವಿಡಿಯೋ ಮಾಡಕ್ ಬಂದಾಗ್ಲೂ ಈ ಗಾಡಿ ಇಟ್ಟಿರೋರ್ನ ಮಾತಾಡಿಸಿದಾಗ ಲೈಫ್ ಅಲ್ಲಿ ಏನೋ ಒಂಥರ ಜೋಶ್ ಬಂದ್ಬಿಡುತ್ತೆ ಗುರು. ಅವ್ರಿಗೆ ನೋಡಿ ಅಲ್ಟ್ರಾ ವೈಲೆಟ್, ZX4R, ಹಯಾಬೂಸಾ ಇದೆಲ್ಲ ಗೊತ್ತೂ ಇಲ್ಲ, ಗೊತ್ತಾದ್ರೂ ಅದ್ರ ಬಗ್ಗೆ ಕೇರು ಮಾಡೋದಿಲ್ಲ. ಏನಕ್ಕೆ ಅಂದ್ರೆ ಅವ್ರ ಜೀವನದಲ್ಲಿ ಅವ್ರ ಹತ್ರ ಇರೋ ಗಾಡಿನೇ ನಂಬರ್ 1 ಅಂತ. ನೀವು ಮಾರಲ್ಲ ಇದ್ದ? ಯಾವ ಕಾರಣಕ್ಕೂ ಮಾರಲ್ಲ, ಯಾವ ಕಾರಣಕ್ಕೂ ಮಾರಲ್ಲ. ಅದು ಸ್ಕ್ರಾಪ್ ಆಗಿ ಹಂಗೆ ನಿಂತಿರ್ಲಿ, ನನ್ನ ಹತ್ರ ಮೊನಾರ್ಕ್ ಇದೆ ಅಂತ ಹೇಳಿ ನಾನು ಹಂಗೆ ಮೇಂಟೈನ್ ಮಾಡ್ತೀನಿ. ಈ ತರ ಹಳೆ 2 ಸ್ಟ್ರೋಕ್ ಗಾಡಿಗಳು, RX ಗಾಡಿಗಳನ್ನೆಲ್ಲ ಇಟ್ಟಿರೋರು ನಾನು ಸುಮಾರು ಜನ ನೋಡಿದ್ದೀನಿ. ಅವ್ರ ಲೈಫ್ ಅಲ್ಲಿ ಅಪ್ಪ ಅಮ್ಮ ಫ್ರೆಂಡ್ಸ್ ನ ಬಿಟ್ರೆ ನೆಕ್ಸ್ಟ್ ಬರೋದೇನೆ ಅವ್ರ ಗಾಡಿಗಳು. ಅವ್ರಿಗೆ ಬೇರೆ ತರ ಶೋಕಿ ಇರೋದಿಲ್ಲ ಗುರು. ಅವ್ರ ಮೈ ಮೇಲೆ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ ಇರೋದಿಲ್ಲ, ಪೆಟ್ರೋಲ್ ಆಯಿಲ್ ಸ್ಮೆಲ್ ಇರುತ್ತೆ. ಅವ್ರ ಹತ್ರ ಒಳ್ಳೆ ವೈಟ್ ಅಂಡ್ ವೈಟ್ ಬಟ್ಟೆಗಳಿರೋದಿಲ್ಲ, ಬಟ್ಟೆ ಮೇಲೆ ಗ್ರೀಸ್ ಕಲೆ ಇರುತ್ತೆ. ಮೈ ಮೇಲೆ ಚಿನ್ನ ಇಲ್ಲ ಅಂದ್ರೂ ಚಿನ್ನದಂತ ಗಾಡಿ ಇಟ್ಟಿರ್ತಾರೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಇದು ಚೆನ್ನಾಗಿ ಮೈಲೇಜ್ ಕೊಡುತ್ತೆ, ಆದ್ರೆ
ಎಲೆಕ್ಟ್ರಿಕ್ ಗಾಡಿನಲ್ಲಿ ಹೆವಿ ಉಳಿತಾಯ ಇದೆ. ಇದು ರೆಕಾರ್ಡ್ ಆಗುತ್ತಾ? ಆಗ್ತಾ ಇದೆ ರೆಕಾರ್ಡ್. ಲೂಪಲ್ ರೆಕಾರ್ಡ್ ಆಗುತ್ತೆ ನಮ್ದು ಡ್ಯಾಶ್ ಕ್ಯಾಮ್ ತರ. ನಾವಿವತ್ತು ಹ್ಯುಂಡೈ ವರ್ನಾ ಅಲ್ಲಿ 70 ಮೈ M30 ಡ್ಯಾಶ್ ಕ್ಯಾಮ್ ನ ಹಾಕಿದ್ವಿ. ಕಮ್ಮಿ ಬಜೆಟ್ ಅಲ್ಲಿ ಸಿಗೋಂತ ಬೆಸ್ಟ್ ಕ್ಯಾಮ್ರಾ ಗುರು ಇದು. ಎಂಟ್ರಿ ಲೆವೆಲ್ ಡ್ಯಾಶ್ ಕ್ಯಾಮ್ ಅಲ್ಲಿ ಈ ರೇಂಜ್ ಗೆ ಇಮೇಜ್ ಕ್ವಾಲಿಟಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದರಲ್ಲಿ 2K ವಿಡಿಯೋ ರೆಕಾರ್ಡಿಂಗ್ ಇದೆ, ಜೊತೆಗೆ 3 ಮೆಗಾ ಪಿಕ್ಸೆಲ್ ಇಮೇಜ್ ಕ್ವಾಲಿಟಿ ಇದೆ. ಈ ಬಜೆಟ್ ಅಲ್ಲಿ ನಿಮಗೆ 24 ಅವರ್ ಪಾರ್ಕಿಂಗ್ ಸರ್ವೇಲೆನ್ಸ್, ಲೂಪ್ ರೆಕಾರ್ಡಿಂಗ್ ಮತ್ತೆ ಬಫರ್ಡ್ ಎಮರ್ಜೆನ್ಸಿ ರೆಕಾರ್ಡಿಂಗ್ ಕೂಡ ಸಿಗುತ್ತೆ. ಈ ಕ್ಯಾಮ್ರಾನ ನೀವು ವಾಯ್ಸ್ ಅಲ್ಲಿ ಕಂಟ್ರೋಲ್ ಮಾಡಬಹುದು, ಆಪಲ್ ಕಂಟ್ರೋಲ್ ಮಾಡಬಹುದು. ಹಂಗೆ ಇದರಲ್ಲಿ ಟೈಪ್ ಸಿ ಇಂಟರ್ಫೇಸ್ ಇರೋದ್ರಿಂದ ನಿಮಗೆ ಡೇಟಾ ಟ್ರಾನ್ಸ್ಫರ್ ತುಂಬಾ ಫಾಸ್ಟ್ ಆಗಿ ಜೊತೆಗೆ ಈಸಿಯಾಗಿ ಆಗುತ್ತೆ. ನೀವು ಏನಾದ್ರೂ ಬಜೆಟ್ ಅಲ್ಲಿ ಒಂದು ಸೈಕ್ ಆಗಿರುವಂತ ಡ್ಯಾಶ್ ಕ್ಯಾಮ್ ನ ನೋಡ್ತಾ ಇದ್ದೀರಾ ಅಂದ್ರೆ 70 ಮೈ M30 ನ ಒಂದ್ಸಲ ಟ್ರೈ ಮಾಡಿ. ಅದೇ ಒಂದು SD ಗಾಡಿ ಅಷ್ಟಪ್ಪ ಇದೆಯಲ್ಲ ಬ್ರೋ, ಟ್ರೆಷರ್ ಬರೋ ಇದೆಲ್ಲ. ಗೇಜ್ ನೋಡಿ ಬ್ರೋ, ಇದು ಗ್ಲೈಡು ಕಾಂಬ್ಯಾಟ್ ಬಲಿಸ್ಟಿಕ್. ಇದ್ರ ಹೆಸರು ಡೆಸರ್ಟ್ ವಿಂಗ್ ಅಂತ. ಇದು ಟಾಪ್ ಎಂಡ್ ಮಾಡಲ್. ಇದನ್ನ ನಾನು 6 ತಿಂಗಳಿಂದ ಟೆಸ್ಟ್ ಮಾಡ್ತಾನೆ ಇದ್ದೀನಿ. ಹೆವಿ ಕನ್ಫ್ಯೂಷನ್ ಅಲ್ಲಿ ಇದೀನಿ ಗುರು, ಈ ಗಾಡಿನ ತಗೋಬೇಕಾ ಬೇಡವಾ ಅಂತ. ಐಟಮ್ ಶಾಪಿಂಗ್ ಮಾಡೋಣ ಅಂತ ಮಾಲ್ಗೆ ಬಂದ್ರು ಈ ಗಾಡಿನೇ ಕಾಣಿಸ್ತಿದ್ಯಲ್ಲ ಗುರು, ತಗೊಂಡ್ಬಿಡೋದ? what things at what times happen, that things at that times happen.